ಟು ಯುನಿಕ್ ವೆಲ್ ಹಾಫ್ ಅಂಡ್ ಜೂನ್ 9 ಮಾರ್ಕೆಟ್ ಹೇಗಿತ್ತು, ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಟ್ರೇಡ್ ಮಾಡಿದ್ರಿ, ಎಸ್ 1 ಸೆಕೆಂಡ್ ಯಾರೆಲ್ಲ ಇನ್ಫಾರ್ಮೇಶನ್ ಆಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾರ್ಕೆಟ್ ಇವತ್ತು ಎಕ್ಸೈಟಿಂಗ್ ಆಗಂತೂ ಇತ್ತು. ಐ ಥಿಂಕ್ ಯಾರೆಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ಇದ್ರೆ ನೀವು ನೋಡ್ತಾ ಇರ್ತೀರಾ ಮಾರ್ಕೆಟ್ ಅಲ್ಲಿ. ಕರೆಕ್ಟಾ? ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ಫಾರ್ಮೇಶನ್ ತಗೊಂಡಿರಲ್ಲ, ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅಂತ ಹರಿಬರಿಯಲ್ಲಿ ಅಥವಾ ಮಾಡ್ಬೇಕು ಅನ್ನೋ ಮೈಂಡ್ ಅಲ್ಲಿ ಬಂದಿರ್ತಾರೆ, ಅವ್ರಿಗೆ ಇವತ್ತು ಮಾರ್ಕೆಟ್ ವಾವ್ ಅಂತ ಚಮಕ್ ಕೊಟ್ಬಿಡ್ತು. ಎಷ್ಟೋ ಜನ ಅನ್ಕೊಂಡಿರ್ತಾರೆ ವಾವ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅನ್ಕೊಂಡೆ 2 candles ಅಲ್ಲಿ ಫಾಲ್ ಆಗೋಯ್ತು ಅಂತ. ಎಸ್, ಆದ್ರೆ ಇನ್ಫಾರ್ಮೇಶನ್ ನಿಮ್ಗೆ 1 ಡೇ ಮುಂಚೆ ಏನಾಗತ್ತೆ ಅಂತ ಕೊಟ್ಟಿರ್ತೀವಲ್ವಾ. ಈ ವಿಡಿಯೋ ನೋಡ್ತಾ ಇರೋರಾದ್ರೂ ನೀವಾದ್ರೂ ಮಿನಿಮಮ್ ಕ್ವಾಂಟಿಟಿ ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಎಸ್ ಡೆಫಿನೆಟ್ ಆಗಿ ಇವತ್ತು ನಿಮ್ಮ ಕ್ಯಾಪಿಟಲ್ ಮಿನಿಮಮ್ 4 to 5 times ಆಗ್ತಾ ಇತ್ತು. ಇವತ್ತು ಬ್ಯಾಂಕ್ ನಿಫ್ಟಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮೋರ್ ದನ್ 10 times ನಿಮ್ಮ ಕ್ಯಾಪಿಟಲ್. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 40 rupees ಇಂದ 400 rupees ವರೆಗೂ ಮೂಮೆಂಟಮ್ ಕೊಡ್ತು. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ನಿಫ್ಟಿ 70 rupees ಇಂದ 220 ವರೆಗೂ ಮಾರ್ಕೆಟ್ ಅಲ್ಲಿ ರಿಟರ್ನ್ ಕೊಡ್ತು. ಕಂಪ್ಯಾರಿಟಿವ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಹೈಯೆಸ್ಟ್ ರಿಟರ್ನ್ ಅಂತ ಕೊಡ್ತು. ಲಾಸ್ಟ್ ವಿಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ವಿ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಫೋಕಸ್ಡ್ ಆಗಿರ್ಬೇಕು ಬಿಕಾಸ್ ಕ್ಲಾರಿಟಿ ಡೌನ್ ಟ್ರೆಂಡ್ ಅಂತ. ಹಾಗಾದ್ರೆ ಏನ್ ಕೊಟ್ಟಿದ್ವಿ ಮಾರ್ಕೆಟ್ ಅಲ್ಲಿ, ಏನಾಗಿದೆ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಯಾವಾಗ್ಲೂ ಅಷ್ಟೇ ಒಂದು ವಿಡಿಯೋ ನೋಡ್ತಾ ಇದ್ರ, ಇನ್ಫಾರ್ಮೇಶನ್ ತಗೊಳ್ತಾ ಇದ್ರ ಅಂದ್ರೆ ಕಂಪ್ಲೀಟ್ ತಗೊಳ್ಳಿ. ಎಲ್ಲ ಒಂದು ಕಡೆ ಲೆವೆಲ್ಸ್ ನ ತಗೊಳ್ಳೋದು, ಆಕ್ಷನ್ ಪ್ಲಾನ್ ನ ಮರ್ತ್ ಬಿಡೋದು ಆ ತರ ಮಾಡ್ಬೇಡಿ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ಕೆಲವರು ಸ್ವಲ್ಪ ಹಣ ದುಡಿಬೇಕು ಅಂತ ಕೆಲವರು ಜಾಬ್ ಮಾಡ್ತಾ ಇದಾರೆ, ಇನ್ ಕೆಲವರಿಗೆ ಜಾಬ್ ಇಲ್ಲ, ಜಾಬ್ ಹುಡುಕ್ತಾ ಇರ್ತಾರೆ. ಅಂತ ಕರೆಂಟ್ ಸಿಚುವೇಶನ್ ಅಲ್ಲಿ, ಇವತ್ತಿನ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ಒಂದು ಮಿನಿಮಮ್ ಅರ್ನಿಂಗ್ಸ್ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಒಂದು ನಾಲೆಜಬಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಮಿನಿಮಮ್ ಟೈಮ್ ಅಂತ ಎಫರ್ಟ್ ಹಾಕಿರ್ತೀನಿ, ಕರೆಕ್ಟಾ? ಸೊ ಹಾಗಾಗಿ ಆ ಒಂದು ಎಫರ್ಟ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇನೆ. ರೈಟ್ ಫ್ರೆಂಡ್ಸ್, ಹಾಗಾಗಿ ಕಂಪ್ಲೀಟ್ ನೋಡಿ ವಿಡಿಯೋನ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾತಾಡಿದ್ವಿ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ, ನೋಡೋಣ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡ್ಬೇಕಾದ್ರೆ ಎಸ್ ನಿಫ್ಟಿ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಆಲ್ ಟೈಮ್ ಹೈನ ಟಚ್ ಆಗುತ್ತೆ, ಬಟ್ ಮಾರ್ಕೆಟ್ ಅಲ್ಲಿ ಆಲ್ ಟೈಮ್ ಹೈನ ಬ್ರೇಕ್ ಮಾಡೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾವೇನ್ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ, ಯಾರೆಲ್ಲ ನೋಡಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋನ ಒಂದ್ಸರಿ ನೋಡಿ, ಅವಾಗ ಈ ವಿಡಿಯೋ ಕ್ಲಾರಿಟಿ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಲಾಸ್ಟ್ ದಿನ ಜೂನ್ 8 ಗೆ ಮಾರ್ಕೆಟ್ ಅಲ್ಲಿ 15,770 ರೇಂಜ್ ಅಲ್ಲಿ ಆಲ್ ಟೈಮ್ ಹೈನ ಟಚ್ ಮಾಡಿತ್ತು. ಇವತ್ತು ಅಗೇನ್ ಆಲ್ ಟೈಮ್ ಹೈ ಟಚ್ ಆಗುತ್ತೆ ಅಂತಾನೆ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಮಾರ್ಕೆಟ್ ಅಲ್ಲಿ 15,780, 90 ವರೆಗೂ ಮಾರ್ಕೆಟ್ ಟಚ್ ಆಗುತ್ತೆ. ಟ್ರೇಡ್ ಮಾಡಬೇಡಿ ಅಗ್ರೆಸಿವ್ ಆಗಿ. 15,820 ಬ್ರೇಕ್ ಆದ್ರೆ ಅಗ್ರೆಸಿವ್ ಟ್ರೇಡ್ ಮಾಡಿ ಅಂತ ಡಿಸ್ಕಸ್ ಮಾಡಿದ್ವಿ. ದಟ್ಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾಳೆ ಮಾರ್ಕೆಟ್ ಅಲ್ಲಿ ಸೊ ಏನೊಂದು ಡ್ರಾಪ್ ಆಗ್ತಾ ಇದೆ ಅನ್ಕೊಳ್ಳಿ, 720 ಬ್ರೇಕ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಫಾಲಿಂಗ್ ಅಂತ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಫಾಲಿಂಗ್ ಆಯ್ತು ಅಂದ್ರೆ ಟಿಲ್ ಮಾರ್ಕೆಟ್ 15,580 ವರೆಗೂ ಮಾರ್ಕೆಟ್ ಅಲ್ಲಿ ಬಿಗ್ ಟ್ರೆಂಡ್ ಡೌನ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದೆಯಲ್ಲ 580, ಅಲ್ಲಿವರೆಗೂ ಕಂಟಿನ್ಯೂ ಕ್ರಾಶ್ ಆಗುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇನ್ನು ಇವತ್ತು ನೀವು ನೋಡ್ತಾ ಇರೋ ಚಾರ್ಟ್ ಅಂತ ನೀವು ನೋಡೋದಾದ್ರೆ ಈ ಒಂದು ಚಾರ್ಟ್ ಬಂದು ಜೂನ್ 9 ಜೂನ್ 9 ಡೇಟ್ ಇದೆ ನೋಡಿ, ಜೂನ್ 9. ಜೂನ್ 8 ನಾವು ಡಿಸಿಷನ್ ಅನಾಲಿಸಿಸ್ ಮಾಡಿದ್ವಿ ಮಾರ್ಕೆಟ್ ಹೇಗಾಗಿದೆ ಅಂತ. ಸೊ ಬರೀ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ. ಜೂನ್ 9 ಇವತ್ತು ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ಸ್ಮಾಲ್ ಡೌನ್ ಆಗಿ ಅಪ್ ರಿಕವರ್ ಆಯ್ತು. ನಮ್ಮ ಒಂದು 720 ಇಂದ 780 ವರೆಗೂ ಮಾರ್ಕೆಟ್ ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಇವತ್ತು ಮ್ಯಾಕ್ಸಿಮಮ್ ಟ್ರೇಡ್ ಆಗಿರೋ ಪಾಯಿಂಟ್ ನೋಡಿದ್ರೆ 720 ಇಂದ 780 ಟ್ರೇಡ್ ಆಗಿದ್ಯಾ? ಎಸ್, ಈ ಒಂದು ಪಾರ್ಟ್ ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದ್ಸರಿ ಮಾರ್ಕೆಟ್ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತು ಅನ್ಕೊಳ್ಳಿ, ಹೈ ವೊಲಟೈಲ್ ಅಪ್ ಡೌನ್ ಇರೋದಿಲ್ಲ, ಒಂದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಐವತ್ ಅಪ್ ಆಗ್ಲಿ ಡೌನ್ ಆಗ್ಲಿ ಅಂತ ಈ ಇನ್ಫಾರ್ಮೇಶನ್ ನೀವು ತಗೊಂಡಿದ್ರು, ಒಂದ್ಸರಿ ಮಾರ್ಕೆಟ್ 720 ನಂಬರ್ ಸೈಡ್ ವೇಸ್ ಮಾರ್ಕೆಟ್ ಏನಿದೆ, ಆ ಸೈಡ್ ವೇಸ್ ಮಾರ್ಕೆಟ್ ಬ್ರೇಕ್ ಆಗಿದ ತಕ್ಷಣ ನೋಡಿ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ಬಂತು ಮಾರ್ಕೆಟ್ ಅಲ್ಲಿ. ಇಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ 580 ಎಕ್ಸಾಕ್ಟ್ ಆ ಪಾಯಿಂಟ್ ವರ್ಗನೆ ಬಂತು. ಅಂದ್ರೆ ನಿಯರ್ಲಿ ಮಾರ್ಕೆಟ್ ಅಲ್ಲಿ 15,720 ಇಂದ 15,580 ಅಂದ್ರೆ ಅರೌಂಡ್ 140 ಪಾಯಿಂಟ್ ವೆರಿ ಬಿಗ್ ಮೂಮೆಂಟಮ್ ನಿಮ್ಗೆ ಎನ್ಕ್ಯಾಶ್ ಮಾಡಕ್ಕೆ ಅವಕಾಶ ಇತ್ತು. ಇದರಲ್ಲಿ ನೋ ಕನ್ಫ್ಯೂಷನ್, ನಾನು ಆಲ್ರೆಡಿ ಹೇಳಿದೀನಿ. ಒಂದ್ಸರಿ ಟ್ರೇಡ್ ಯಾವ ಡಿಸಿಷನ್ ಯಾವ ಡೈರೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅದೇ ಡೈರೆಕ್ಷನ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ವರ್ಗೂ ಬರುತ್ತೆ ಅಂತ. ಆಸ್ ವೆಲ್ ಮಾರ್ಕೆಟ್ 820 ಬ್ರೇಕ್ ಆಗಿದ್ರೆ ಬಹುಶಃ 15,940 ಟಚ್ ಮಾಡ್ತಾ ಇತ್ತು ಅನ್ಸುತ್ತೆ, ಬಟ್ ನಮ್ಮ ಟೆಕ್ನಿಕಲ್ ಲೆವೆಲ್ಸ್ ಕ್ರಾಸ್ ಆಗ್ಲಿಲ್ಲ. ನಾವ್ ಯಾವಾಗ್ಲೂ ಆಗುತ್ತೆ ಹೋಗುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಏನ್ ಆಗ್ತಾ ಇದೆ, ಏನ್ ಪ್ರಿಪರೇಷನ್ ಆಗಿರ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ವಿಡಿಯೋ ನಿಮ್ಗೆ ಏನಕ್ಕೆ ಯೂಸ್ ಆಗ್ತದೆ, ಏನ್ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಒಂದು ಟ್ರಿಪ್ ಹೋಗ್ಬೇಕಂತ ಹೇಳಿದ್ರೆ ಬೈಕ್ ಅಲ್ಲಿ ಹೋಗ್ಬೇಕಾ, ಕಾರ್ ಅಲ್ಲಿ ಹೋಗ್ಬೇಕಾ, ಫ್ಲೈಟ್ ಅಲ್ಲಿ ಹೋಗ್ಬೇಕಾ ಅಥವಾ ಬಸ್ ಅಲ್ಲಿ ಹೋಗ್ಬೇಕಾ, ಪ್ಲಾನಿಂಗ್ ನಿಮ್ಗೆ ಇರ್ಬೇಕು. ಅರ್ಥ ಆಗ್ತಾ ಇದೆಯಾ? ನೀವು ಇಲ್ಲೇ ಕುತ್ಕೊಂಡ್ಬಿಟ್ಟು ನಾಳೆ ಬಸ್ ಅಲ್ಲಿ ಹೋಗ್ತಾ ಇದ್ರೆ, ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರೆ, ಹೋಗಿಲ್ಲ ಅಂದ್ರೆ ಆತರ ಇಮೇಜ್ ಮಾಡೋದಲ್ಲ. ಮಾರ್ಕೆಟ್ ಅಂದ್ರೂ ಅದೇ ತರನೇ 820 ಬ್ರೇಕ್ ಆಯ್ತಾ, ಎಸ್ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ಅನಾಲಿಸಿಸ್ ಮಾಡಿ ಇಟ್ಕೊಂಡು 820 ಬಂತ,
ಪಾರ್ಟಿಸಿಪೇಟ್ ಮಾಡಕ್ ರೆಡಿ ಇರಬೇಕು. ಅಟ್ ಸೇಮ್ ಟೈಮ್ ನಿನ್ನೆ ಕೊಟ್ಟಿದ್ದೀನಿ ಮಾರ್ಕೆಟ್ ಅಲ್ಲಿ ಈ ಲೆವೆಲ್ ಬ್ರೇಕ್ ಆಯ್ತಾ ಪುಟ್ ಕಡೆ ಬೈ ಮಾಡಕ್ಕೆ ರೆಡಿ ಇರಬೇಕು. ಸೊ ರೈಟ್, ಇನ್ನು ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಫಸ್ಟ್ ಕೊಟ್ಟಿದ್ದೆ, ಆಲ್ರೆಡಿ ಹೇಳ್ತಾ ಇರ್ತೀನಿ ಎವ್ರಿ ವಿಡಿಯೋದಲ್ಲಿ. ಇನ್ಫಾರ್ಮೇಶನ್ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ನಿಮ್ಮ ಒಂದು ಫೈನಾನ್ಷಿಯಲ್ ಅಲ್ಲಿ ಒಂದು ಚೇಂಜಸ್ ನ ನೀವು ನೋಡಬಹುದು ಅಂತ. ಸೊ ರೈಟ್ ಫ್ರೆಂಡ್ಸ್, ಎಷ್ಟು ಜನ ಟ್ರೇಡ್ ಮಾಡಿದ್ದೀರಾ ಅನ್ಕೊಳ್ತೀರಿ. ಹಾಗೆ ಇವತ್ತು ನಮ್ಮ ಲೈವ್ ಸೆಷನ್ ಅಲ್ಲಿ ಇರೋರಿಗೆ ನಾವು ಅವ್ರಿಗೆ ಏನ್ ಸಜೆಸ್ಟ್ ಮಾಡಿದ್ವಿ ಅಂತ, ಮಾರ್ನಿಂಗ್ ಒಂದು ಟ್ರೇಡ್ ಮಾಡಿದ್ವಿ. ಇವತ್ತು ಟೈಟಾನ್ ಅನ್ನೋ ಒಂದು ಕಂಪನಿ ತಗೊಂಡ್ವಿ, ನಿಫ್ಟಿ ಎಲ್ಲ ಅದರಲ್ಲಿ ಸ್ಮಾಲ್ ಪ್ರಾಫಿಟ್ ಬರ್ಲಿಲ್ಲ ನಮ್ಗೆ, ಬಿಕಾಸ್ ಮಾರ್ಕೆಟ್ ಅಲ್ಲಿ 48 ವರೆಗೂ ಹೋಗಿತ್ತು ಮಾರ್ಕೆಟ್. ಬಟ್ ನಮ್ಮ ಒಂದು ಸ್ಟಾಪ್ ಲಾಸ್ ಸಿಕ್ತಾದ್ಮೇಲೆ ಹೋಯ್ತು, ಹಾಗಾಗಿ ಲಾಸ್ ಆಯ್ತು. ಜೊತೆಗೆ ನಿಫ್ಟಿಯಲ್ಲಿ ನಾವು ಕೊಡ್ಬೇಕಾದ್ರೆ ಲೈವ್ ಸೆಷನ್ ಕ್ಲೋಸ್ ಆಗ್ಬೇಕಾದ್ರೆ 11 o'clock ಇಲ್ಲಿ ಕೆಲವೊಂದು ಹಿಂಟ್ ಕೊಟ್ಟಿದ್ದೀವಿ ನೋಡಿ. ಮಾರ್ಕೆಟ್ ಅಲ್ಲಿ 2 ಸ್ಟ್ರೈಕ್ ಅಂತ ಕೊಟ್ಟಿದೆ, ಈ 2 ಸ್ಟ್ರೈಕ್. ಈಗ ಆ 2 ಸ್ಟ್ರೈಕ್ ಏನಾಯ್ತು ಅಂತ ನೋಡೋಣ. ಇನ್ನು ಕೋಟಕ್ ಬ್ಯಾಂಕ್, ಎಸ್ಬಿಐ ಎಂಟ್ರಿ ಬರ್ಲಿಲ್ಲ. ಹೀರೋ ಮೋಟರ್ ಕಾಪ್ ಒಂದು ಗುಡ್ ಎಂಟ್ರಿ ಕೊಟ್ಟು ಎಲ್ಲರಿಗೂ ಒಂದು ಪ್ರಾಫಿಟ್ ಕಡೆ ಬಂತು. ಸೊ ನೋಡಿ ಇಲ್ಲಿ ಇವತ್ತು ನಾವು ಲೈವ್ ಅಂತ ಹೇಳಿದ್ರೆ ನಾನು 9 o'clock ಇಂದ 11:30 ವರೆಗೂ ನಮ್ಮ ಸ್ಟೂಡೆಂಟ್ ಜೊತೆ ಯಾರು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ ಅವ್ರ ಜೊತೆ ಲೈವ್ ಅಲ್ಲಿ ಇರ್ತೀನಿ. ಇಂಟ್ರಾಕ್ಷನ್ ಅಲ್ಲಿ ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತೀನಿ. ಆ ಒಂದು ಪಾಯಿಂಟ್ ಅಲ್ಲಿ ಇವತ್ತು ಲೈವ್ ಅಲ್ಲಿ ಟೈಟಾನ್, ನಿಫ್ಟಿ ಹಾಗೆ ಹೀರೋ ಮೋಟರ್ ಕಾಪ್ ನ ಡಿಸ್ಕಸ್ ಮಾಡಿದ್ವಿ ಹೋಲ್ ಡೇ. ಅದರಲ್ಲಿ ಹೀರೋ ಮೋಟರ್ ಕಾಪ್ ಗುಡ್ ಮೊಮೆಂಟಮ್ ಕೊಡ್ತು, ಪ್ರಾಫಿಟ್ ನ ಬುಕ್ ಮಾಡ್ಕೊಂಡ್ವಿ. ಅಟ್ ದ ಸೇಮ್ ಟೈಮ್ ಟೈಟಾನ್ ಅಲ್ಲಿ ಸ್ಮಾಲ್ ರಿಸ್ಕ್ ಗೆ ಈಚೆ ಬಂದ್ವಿ. ಇನ್ನು ಲೈವ್ ಅವರ್ಸ್ ಮಾಡ್ಬೇಕಾದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ 11:10 ಗೆ ಇಂಟ್ರೋಡೆ ಅಂತ SMS ಕಾಣಿಸ್ತಾ ಇದೆಯಾ, ಕೋಟಕ್ ಬ್ಯಾಂಕ್, ನಿಫ್ಟಿ, SBI ಇಷ್ಟು ಕಂಪನಿನ ನಾವು ಇಂಟ್ರೋಡೆ ಕೊಟ್ಟಿದ್ವಿ. ಆ ಒಂದು ಪಾರ್ಟ್ ಅಲ್ಲಿ ನಾವು ಕೊಟ್ಟಂತ ನಿಫ್ಟಿ ಬಂದ್ಬಿಟ್ಟು ಸ್ಮಾಲ್ SL ಆಯ್ತು, ಪುಟ್ ಕಡೆ ಬಿಗ್ ಪ್ರಾಫಿಟ್ 220 ವರೆಗೂ ರೀಚ್ ಆಯ್ತು. ಆದ್ರೆ ನಾವು ಕೊಟ್ಟಿದಂತಾನೆ ಟಾರ್ಗೆಟ್ 120 ಆಗಿರೋದ್ರಿಂದ ನಾವು ನಿಮ್ಗೆ 140 ಅಂತಾನೆ ಡಿಸ್ಕಸ್ ಮಾಡಿ ಎಕ್ಸಿಟ್ ಮಾಡಿದ್ವಿ. ಕಾಣಿಸ್ತಾ ಇದೆಯಾ? 11 o'clock ನಾನು ಎಂಟ್ರಿ ಕೊಟ್ಟಿದ್ದು ಆಲ್ಮೋಸ್ಟ್ 70 rupeesಗೆ, 70 ಇಂದ 230 ವರೆಗೂ ಒಂದು ಬಿಗ್ ಮೊಮೆಂಟಮ್ ನ ಕೊಡ್ತು. ದಿಸ್ ದ ಹೈಯೆಸ್ಟ್ ಪ್ರಾಫಿಟ್. ಯಾರೆಲ್ಲ ಈ ಒಂದು ಇನ್ಫಾರ್ಮೇಶನ್ ಫಸ್ಟ್ ಕಲೆಕ್ಟ್ ಮಾಡ್ಕೊಂಡು ಆಕ್ಷನ್ ಕನ್ವರ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಕ್ಯಾಪಿಟಲ್ 2 times or 3 times ಅಂತ ಪ್ರಾಫಿಟ್ ಬರ್ತಾ ಇತ್ತು. 1 second ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಎಲ್ಲರಿಗೂ ಕಂಗ್ರಾಟ್ಸ್. ಇದು ನಿಫ್ಟಿಯಲ್ಲಿ ಇದ್ದಂತ ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ವಿ. 1 day ಮುಂಚೆ ಯೂಟ್ಯೂಬ್ ಕೊಟ್ಟಿದೀವಿ. ಸೊ ಮಾರ್ನಿಂಗ್ 9 o'clock ನಾವು ಡಿಸೈಡ್ ಮಾಡಿದೀವಿ. ಅಟ್ ದ ಸೇಮ್ ಟೈಮ್ ಇವತ್ತು ನಿಮ್ಗೆ 15-20 minutes ಮುಂಚೆನೂ ಇನ್ಫಾರ್ಮೇಶನ್ ಮಾಡಿದ್ವಿ. ದಿಸ್ ದ ಇನ್ಫಾರ್ಮೇಶನ್ ಆಕ್ಷನ್ ನೀವು ತಗೊಳ್ಬೇಕು. ಸೊ ರೈಟ್ ಫ್ರೆಂಡ್ಸ್, ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ನೋಡಿ, ಬ್ಯಾಂಕ್ ನಿಫ್ಟಿ ಎರಡು ಡಿಫ್ರೆಂಟ್ ಅಂತಾನೆ ಮಾತಾಡಿದ್ವಿ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಅಂತ ವಾವ್ ಅಂತ ಮೂಮೆಂಟಮ್ ಇಲ್ಲ. ಬಿಕಾಸ್ ಮಾರ್ಕೆಟ್ ಅಲ್ಲಿ ನೋಡಿ, ನಿಫ್ಟಿಯಲ್ಲಿ 720 ಬ್ರೇಕ್ ಆಗಿದ ತಕ್ಷಣ ಮಾರ್ಕೆಟ್ ಅರೌಂಡ್ 140 ಪಾಯಿಂಟ್ ಕೆಳಗಡೆ ಬಂತು. ಆದ್ರೆ ಬ್ಯಾಂಕ್ ನಿಫ್ಟಿ ನಮ್ಮ ಒಂದು ಸಪೋರ್ಟ್ 34,950 ಅಂತ ಮಾತಾಡಿದ್ವಿ. ಆ ಲೆವೆಲ್ ಬ್ರೇಕ್ ಆದ್ಮೇಲೆ ಅಂತ ಬಿಗ್ ಮೂಮೆಂಟಮ್ ಏನ್ ಕೊಡ್ಲಿಲ್ಲ. ಆದ್ರೆ ಹೇಗ್ ಸರ್ ಪ್ರಾಫಿಟ್ ಬಂತು? ಎಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ 34,150, 34,950 ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಒಂದ್ಸರಿ ಮಾರ್ಕೆಟ್ ಬ್ರೇಕ್ ಆಯ್ತು ಅಂದ್ರೆ 35,350 ನಾವು ಒಂದು ಟಾರ್ಗೆಟ್ ಅಂತ ಕೊಟ್ಟಿದ್ವಿ. ಆ ಟಾರ್ಗೆಟ್ ಟಚ್ ಆದ್ಮೇಲೆ ಮಾರ್ಕೆಟ್ ಯಾವುದೇ ರೀತಿಯ ಮೂಮೆಂಟಮ್ ಆಗ್ಲಿಲ್ಲ. ಮಾರ್ಕೆಟ್ ಫುಲ್ ಕಂಪ್ಲೀಟ್ ಫಾಲಿಂಗ್ ಸ್ಟಾರ್ಟ್ ಆಯ್ತು. ಯಾರು ಇಲ್ಲಿಂದಾನೇ ಪುಟ್ ತಗೊಂಡಿರೋರಿಗೆ ಪ್ರಾಫಿಟ್ ಅಂತ ಬಂತು. ಈ ಪಾಯಿಂಟ್ ಅಲ್ಲಿ ಯಾರು ಸಹ ಮಾಡಕ್ ಆಗ್ತಾ ಇರ್ಲಿಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಅಂತ ಅವಕಾಶ ಕೊಡ್ಲಿಲ್ಲ ಪ್ರಾಫಿಟ್ ಗೆ. ಬಿಕಾಸ್ ನೋಡಿ, ಇದೊಂದೇ ಬಿಗ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಾ, ಇದು ಈ 2 ಕ್ಯಾಂಡಲ್ ಮಾರ್ಕೆಟ್ ಟ್ರೇಡ್ ಆಗೋಯ್ತು. ಯಾರು ಕಾನ್ಶಿಯಸ್ ಆಗಿದ್ದು ಲೆವೆಲ್ಸ್ ನ ಪ್ರಾಕ್ಟೀಸ್ ಮಾಡಿದ್ರು ಅವ್ರಿಗೆ ಹಣ 5 ನಿಮಿಷ ಆಮೇಲೆ ನೋಡೋಣ ಮಾರ್ಕೆಟ್ ಲೆವೆಲ್ ಬಂದ್ಮೇಲೆ ಅಂದವ್ರಿಗೆ ಎಲ್ಲೂ ಅಪರ್ಚುನಿಟಿ ಇವತ್ತು ಸಿಕ್ಕಿರೋದಿಲ್ಲ. ಅದಾದ್ಮೇಲೆ ಎಲ್ಲರೂ ಸ್ಟಕ್ ಆಗಿರ್ತಾರೆ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ನಿಫ್ಟಿಯ ಇವತ್ತಿನ ವ್ಯಾಲ್ಯೂ. ಸೊ ಇನ್ನು ಮಾರ್ಕೆಟ್ ಅಲ್ಲಿ June 10th ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಸ್, ಆಪ್ಷನ್ ಎಕ್ಸ್ಪೈರಿ ಡೇ, ಕರೆಕ್ಟಾ? ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಶನ್ ಕನ್ನಡದಲ್ಲಿದೆ. ಎಸ್, ನಮ್ಗೆ ಇಷ್ಟ ಆಗಿದೆ, ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆ ರಿಕ್ವೈರ್ಡ್ ಇದೆ ಹಣ, ಯಾರಿಗೆ ರಿಕ್ವೈರ್ಡ್ ಇದೆ, ಯಾರಿಗೆ ನಾಲೆಜ್ ರಿಕ್ವೈರ್ಡ್ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಾರೆ, ಕನ್ಸಿಸ್ಟೆನ್ಸ್ ಪ್ರಾಫಿಟ್ ಅಥವಾ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಅವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಒಂದು ನಾಲೆಜ್ ಸಿಗ್ಲಿ ಅಂತ ಕೇಳ್ಕೊ ರಿಕ್ವೆಸ್ಟ್ ಅಷ್ಟೇ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ನಾಳೆ June 10th ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ಡೇ ಅಲ್ವಾ? ಏನು ವಿಶೇಷ ಏನಿದೆ ಮಾರ್ಕೆಟ್ ಅಂತ ಫಸ್ಟ್ ಒಂದು ವರ್ಡ್ ಗ್ಯಾಪ್ ನ ಇಟ್ಕೊಳ್ಳಿ. June 8 ವಿಡಿಯೋದಲ್ಲೇ ನಾನು ಹೇಳಿದ್ದೆ June 9th ಏನಿದೆ ಮಾರ್ಕೆಟ್ ಒನ್ ಆಫ್ ದ ಆಪ್ಷನ್ ಎಕ್ಸ್ಪೈರಿ ಡೇ ಅಂತ. ಎಷ್ಟು ಜನ ಗ್ಯಾಪ್ ನ ಇರುತ್ತೆ ನೋಡ್ಕೊಳ್ಳಿ ವಿಡಿಯೋ ನೋಡಿರೋರಿಗೆ. ನಾನು ಹೇಳಿದ್ದೆ ಎಸ್, ಇವತ್ತು ವೆಡ್ನೆಸ್ಡೇ ಆದ್ರೆ ಲೈಕ್ ಆಪ್ಷನ್ ಎಕ್ಸ್ಪೈರಿ ನಿಮ್ಮ ಕ್ಯಾಪಿಟಲ್ ನ ಕಾಲಲ್ಲೂ ಒಳ್ಳೆ ಪ್ರಾಫಿಟ್ ಕೊಡುತ್ತೆ, ಪುಟ್ಟಲ್ಲೂ ಒಳ್ಳೆ ಪ್ರಾಫಿಟ್ ಕೊಡುತ್ತೆ, ಡಿಸ್ಟರ್ಬೆನ್ಸ್ ಇಲ್ದಿರಾ. ಇವತ್ತು ನಾವು ನೋಡಿದ್ವಿ ಪುಟ್ಟಲ್ಲಿ ಅರೌಂಡ್ 70 rupees ಇಂದ 220 ಅಂತ ಹೇಳಿದ್ರೆ 150 ಪಾಯಿಂಟ್, ಅರೌಂಡ್ 2 to 3 times ಆಯ್ತು, ಕರೆಕ್ಟಾ? ಹಾಗಾದ್ರೆ ಎಕ್ಸ್ಪೈರಿ ಟೈಮ್ ಅಲ್ಲಿ ಈ ತರ ಆಗ್ತಾ ಇರುತ್ತೆ. ಇವತ್ತು ನಾನ್ ಎಕ್ಸ್ಪೈರಿ ಇದೆ, ಆದ್ರೂ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ತರ ಇತ್ತು. ಬಿಗ್ ವಾಲಟೈಲ್ ಮೂಮೆಂಟಮ್ ಇರುತ್ತೆ ಅಂತ 1 day ಮುಂಚೆ ಅನಾಲಿಸಿಸ್ ಮಾಡಿದ್ವಿ. ಸರ್, ಹಾಗಾದ್ರೆ ಗುರುವಾರ ಏನು ಇರೋದಿಲ್ವಾ? ಎಸ್, ಡೆಫಿನೆಟ್ ಆಗಿ ಗುರುವಾರನೂ ಇದೆ. ನಾಳೆ 1 more ಜಾಕ್ಪಾಟ್ ಡೇ ಎಕ್ಸ್ಪೆಕ್ಟೆಡ್ ಇದೆ. ಆದ್ರೆ ಯಾವ ಲೆವೆಲ್ ಬ್ರೇಕ್ ಆದ್ರೆ ನಾಳೆ ಜಾಕ್ಪಾಟ್ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ನಾಳೆ ರೆಡಿ ಆಗಿರಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋರಿಲ್ಲ. ಸೊ ಎಸ್ಪೆಷಲಿ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ
ಬಟ್ ನಾಳೆ ಪ್ರಿಯಾರಿಟಿ ನಿಫ್ಟಿಗೆ ಕೊಡಿ ಸ್ವಲ್ಪ. ಸೊ ಯಾವ ಲೆವೆಲ್ಸ್ ಅಲ್ಲಿ ಕೊಡ್ಬೇಕು ಅಂತ ನೋಡೋಣ. ಫಸ್ಟ್ ಗೆ ನಾವು ನಿಫ್ಟಿ ಅನಾಲಿಸಿಸ್ ಮಾಡ್ತಾ ಇದೀವಿ, ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಕೆಲವೊಂದು 500-600 ರೂಪಾಯಿ ರಿಸ್ಕ್ ತಗೊಂಡು ಪಾರ್ಟಿಸಿಪೇಟ್ ಮಾಡೋರಿಗೆ ಒಂದು ಸ್ಟ್ರೈಕ್ ಕೊಡ್ತಾ ಇದೀನಿ. ಹಾಗಾಗಿ ವೇಟ್ ಮಾಡ್ಬೋದು ಯಾರು ನೋಡ್ತಾ ಇದ್ದೀರಾ. ಸೊ ನೋಡಿ, ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ತಾ ಇರೋದು ಏನಪ್ಪಾ ಅಂದ್ರೆ ಲೆವೆಲ್ಸ್, ನಾಲೆಡ್ಜ್ ಹಾಗೆ ರಿಸ್ಕ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಣ ಇನ್ವೆಸ್ಟ್ಮೆಂಟ್ ಮಾಡಕ್ಕಿಂತ ಮುಂಚೆ 1ಕ್ಕೆ 10 ಸರಿ ಯೋಚನೆ ಮಾಡಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ 15,620 ಇಂದ 15,690 ಈ ಒಂದು ರೇಂಜ್. ಸೊ ನೋಡಿ, ಹೇಳ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಏನು ಇವತ್ತು ಮಾರ್ನಿಂಗ್ ಅಲ್ಲಿ ನಾವು ಕೊಟ್ಟಾಗ 720 ಇಂದ ಒಂದು ಬಿಗ್ ಫಾಲ್ ಆಯ್ತು 580ಗೆ ಅಂತ ನಾವು ಡಿಸೈಡ್ ಮಾಡಿದ್ವಿ. ದಟ್ಸ್ ಅ ಒನ್ ಫಾಲ್. ಇವತ್ತು ಮಾರ್ಕೆಟ್ ಟಾಪ್ ಇಂದ ಏನ್ ಕ್ರಾಶ್ ಆಗಿದೆ 15,000 ಅರೌಂಡ್ 800 ಅಂತ ಇಟ್ಕೊಳ್ಳೋಣ. 15,800 ಇಂದ 15,560 ವರೆಗೂ ಈ ಒಂದು 200 ಪಾಯಿಂಟ್ ಏನ್ ಫಾಲ್ ಆಯ್ತು ಮಾರ್ಕೆಟ್ ಅಲ್ಲಿ, ಇದರ ಒಂದು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟೆಡ್ ಇದು. ಅರ್ಥ ಆಗ್ತಿದೆಯಾ? 660 ವರೆಗೂ ಮಾರ್ಕೆಟ್ ಈ ಬೌನ್ಸ್ ಆಗ್ಬೇಕು, ಆ ಬೌನ್ಸ್ ಆಗಿದೆ. ಈಗ ಏನಾಗ್ತಾ ಇದೆ ಅಂತ ನೋಡೋಣ. ನಾಳೆ ಮಾರ್ಕೆಟ್ ಅಲ್ಲಿ ಈ ಬೌನ್ಸ್ ಕಂಟಿನ್ಯೂ ಆಗುತ್ತಾ, ಡ್ರಾಪ್ ಆಗುತ್ತೆ ಅಂತ. ಫಸ್ಟ್ ಗೆ ನೀವು ಟ್ರೇಡ್ ಮಾಡ್ಬೇಕಾದ್ರೆ 15,620 ಇಂದ 690 ವರೆಗೂ ಸ್ವಲ್ಪ ಟ್ರೇಡ್ ಮಾಡೋದನ್ನ, ಅಗ್ರೆಸಿವ್ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ. ನಾಳೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸ್ಪೈಕಿನೇ ಇರುತ್ತೆ, ಅಂತ ಮೊಮೆಂಟಮ್ ಕೊಡೋದಿಲ್ಲ. ಸೊ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವತ್ತೇ ಮಾರ್ಕೆಟ್ ಅಲ್ಲಿ ಆಕ್ಷನ್ ಆಗೋಗಿದೆ, ಇನ್ನ ನಾಳೆ ಅಲ್ಲಿ ಮಾಡಕ್ ಏನೂ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಕೆಲವೊಂದು ಮೂವಿ ನೋಡಿರ್ತೀರಲ್ಲ, ಫಿಲಂ ಓಪನಿಂಗ್ ಅಲ್ಲೇ ಕ್ಲೈಮ್ಯಾಕ್ಸ್ ತರ ಇದ್ಬಿಟ್ಟಿರುತ್ತೆ, ಆಮೇಲೆ ಫಿಲಂ ನಾರ್ಮಲ್ ಆಗಿರುತ್ತೆ. ಅದೇ ತರ ನಾಳೆ ಎಕ್ಸ್ಪೈರಿ ಅಂತ ಇವತ್ತು ಎಷ್ಟೊಂದ್ ಜನ ವೇಟ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ನಾಳೆ ಟ್ರೇಡ್ ಮಾಡೋಣ, ಹಣ ಇಟ್ಕೊಂಡಿರ್ತಾರೆ, ಇವತ್ತೇ ಆಗೋಯ್ತು ಮಾರ್ಕೆಟ್ ಎಕ್ಸ್ಪೈರಿ, ನಾಳೆ ಮಾಡಕ್ ಹೋಗ್ತೀನಿ ಅಂದ್ರೆ ಸ್ಟಕ್ ಆಗ್ತೀರಾ. ನೋಡ್ಕೊಂಡು ಟ್ರೇಡ್ ಮಾಡ್ಬೇಕು. ಕರೆಕ್ಟಾ? ಯಾವ ಲೆವೆಲ್ಸ್ ಅಂತಾನೆ ಇವಾಗ ಗಮನ ಕೊಟ್ಟು ನೋಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಒಂದು ಡೌನ್ ಫಾಲ್ ಏನಿದೆ, ಸೊ ಮಾರ್ನಿಂಗ್ ಇಂದ ಅದರ ಒಂದು ರೀಟ್ರೆಸ್ ಕಂಪ್ಲೀಟ್ ಆಯ್ತು. ಇದನ್ನ ನಾವು ಅಪ್ ಟ್ರೆಂಡ್ ಅಂತ ಕರೆಯೋದಿಲ್ಲ, ಸ್ವಲ್ಪ ವೇಟ್ ಮಾಡ್ತೀವಿ. ಎಲ್ಲಿವರೆಗೂ ವೇಟ್ ಮಾಡ್ತೀವಿ ಅಂದ್ರೆ, ನಾಳೆನೂ ಸಹ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಗ್ಲೋಬಲ್ ಈವೆಂಟ್ಸ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಮಾರ್ಕೆಟ್ ಗುಡ್ ಅಂತ. ಇವತ್ತು ಯಾವ್ದು ಇರಲಿಲ್ಲ ಡಿಸ್ಟರ್ಬೆನ್ಸ್. ಫಾರ್ ಎಕ್ಸಾಂಪಲ್, ನೀವೊಂದು ಡೈರೆಕ್ಷನ್ ಅಲ್ಲಿ ಒಂದು ಬಾಣ ಬಿಟ್ಟಿದ್ದೀರಾ ಅನ್ಕೊಳ್ಳಿ, ಸೆಂಟ್ರಲ್ ಯಾರಾದ್ರೂ ಬರ್ತಾ ಇದ್ರೆ ಏನಾಗುತ್ತೆ, ಆ ಡೈರೆಕ್ಷನ್ ಸ್ಪೀಡ್ ಹೋಗೋದಕ್ಕೆ ಡಿಸ್ಟರ್ಬ್ ಮಾಡುತ್ತೆ. ಕರೆಕ್ಟ್ ಆಗಿ ಡಿಸ್ಟರ್ಬ್ ಮಾಡುತ್ತೆ. ಯಾಕೆಂದ್ರೆ ಇದು ಬರೋದನ್ನ ಅವಾಯ್ಡ್ ಮಾಡ್ಕೊಂಡು ಟಾರ್ಗೆಟ್ ನ ರೀಚ್ ಆಗ್ಬೇಕಲ್ಲ, ಆ ಸ್ಪೀಡು, ಆ ಅವೇರ್ನೆಸ್ ಕಡಿಮೆ ಆಗುತ್ತೆ. ಆದ್ರೆ ಯಾವ್ದು ಸೈಡ್ ಅಲ್ಲಿ ರಾಕೆಟ್ ಇಲ್ಲ ಅಂದ್ರೆ, ಡೈರೆಕ್ಟ್ ಟಾರ್ಗೆಟ್ ಅಂದ್ರೆ ಏನಾಗುತ್ತೆ, ಫುಲ್ ಸ್ಪೀಡ್ ಆಗಿ ಹೋಗುತ್ತೆ. ಈಗ ಇವತ್ತು June 9th ಅಲ್ಲೂ ಮಾರ್ಕೆಟ್ ಅದೇ ತರನೇ ವಿತೌಟ್ ಡಿಸ್ಟರ್ಬೆನ್ಸ್ ಇದ್ರೇನೆ ಮಾರ್ಕೆಟ್ ಶೂಟ್ ಅಪ್ ಆಗಿದ್ದು, ಸೊ ಫಾಲ್ ಡೌನ್. ಅದೇ ತರ ನಾಳೆನೂ ಮಾರ್ಕೆಟ್ ಅಲ್ಲಿ ಅಂದ್ರೆ June 10th ಎಕ್ಸ್ಪೈರಿಗೂ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಟಾರ್ಗೆಟ್. ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ ಹೇಗಾಗುತ್ತೆ ಅಂತ ನೋಡಿ. ಫಸ್ಟ್ ಗೆ ನಾವು ನೋಡೋದಾದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಈ ಒಂದು ಪಾಯಿಂಟ್ ಏನಿದೆ, ಎಲ್ಲ ಇವತ್ತು ಮಾರ್ಕೆಟ್ ಫಾಲ್ ಆಯ್ತಲ್ಲ, ಸ್ವಲ್ಪ ಫಿಯರ್ ಆಗಿರ್ತಾರೆ. ನಾಳೆನು ಲೈಟ್ ಆಗಿ ಮಾರ್ಕೆಟ್ ಸೈಡ್ ವೇಸ್ ಅಂತ ಹೇಳ್ಬೋದು. ಅಂತ ಬಿಗ್ ಅಪ್ ಆಗೋದಿಲ್ಲ, ಬಿಗ್ ಡೌನ್ ಆಗೋದಿಲ್ಲ. 15,620 ಇಂದ 690 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಈ 690 ನ ಬ್ರೇಕ್ ಆಯ್ತು ಅನ್ಕೊಳ್ಳಿ, ನಾಳೆ ಮಾರ್ಕೆಟ್ ಅಲ್ಲಿ ಯಾವ ಒಂದು ರೇಂಜ್ ನ ಬ್ರೇಕ್ ಆಗುತ್ತೆ, ಆ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಶೂಟ್ ಅಪ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಸ್ಮಾಲ್ ನೋಡಿ, ಎಲ್ಲಿ ಆ ಒಂದು ರೇಂಜ್ ಅಲ್ಲಿ ನಾಳೆ ಮಾರ್ಕೆಟ್ ಡಿಸಿಷನ್ ಆಗುತ್ತೆ. ನಾಳೆ ಒಂದ್ಸರಿ ಮಾರ್ಕೆಟ್ ಅಲ್ಲಿ ಏನಾದ್ರು 690 ನ ಬ್ರೇಕ್ ಆಗ್ತಾ ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆದ್ರೆ ಸ್ವಲ್ಪ ವೇಟ್ ಮಾಡಿ. 690 ಹತ್ರ ಗ್ಯಾಪ್ ಅಪ್ ಆಗಿ ಸ್ವಲ್ಪ ಡೌನ್ ಬರುತ್ತೆ, ಅಗೇನ್ 690 ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಾಳೆ ಆಲ್ಮೋಸ್ಟ್ ನಿಮ್ಗೆ 90% ಮಾರ್ಕೆಟ್ ಟ್ರೆಂಡ್ ಕ್ಲಿಯರ್ ಅಂತಾನೆ ಅರ್ಥ. ನಿಫ್ಟಿ ಒಂದ್ಸರಿ 690 ಬ್ರೇಕ್ ಆಯ್ತು ಸೆಕೆಂಡ್ ಟೈಮ್ ಅಂದ್ರೆ ಇಟ್ಸ್ ಎ ಕ್ಲಿಯರ್ ಅಪ್ ಟ್ರೆಂಡ್. ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಕಾಲ್ ನ ಬೈ ಮಾಡ್ಕೊಳ್ಳಿ. 740, 790, 860 ವರೆಗೂ ನಾಳೆ ಮಾರ್ಕೆಟ್ ನ ನಾವು ಬಿಗ್ ಅಪ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ನೋಡಬಹುದು. ಮಾರ್ಕೆಟ್ ಅಲ್ಲಿ ಯಾವಾಗ ಮಾರ್ಕೆಟ್ ಅಲ್ಲಿ ನಾಳೆ ಗ್ಯಾಪ್ ಅಪ್ ಆಗಿ ಸ್ವಲ್ಪ ಡೌನ್ ಆಗಿ ಅಗೇನ್ 690 ಬ್ರೇಕ್ ಆದ್ರೆ ಮಾತ್ರ ನಾಳೆ ಮಾರ್ಕೆಟ್ ಅಲ್ಲಿ ಗುಡ್ ಅಪ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮಾರ್ಕೆಟ್ ಅಲ್ಲಿ ನಾಳೆ ಏನಾದ್ರು ಸ್ಮಾಲ್ ಡ್ರಾಪ್ ಆಗುತ್ತಾ ಅಂತ ಹೇಳಿದ್ರೆ, ಎಸ್, ಒಂದು ಸ್ಮಾಲ್ ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ ಈ ಒಂದು ಬಿಟ್ವೀನ್ ರೇಂಜ್ ಅಲ್ಲಿ. ದೆನ್ ಮಾರ್ಕೆಟ್ ಅಲ್ಲಿ 580 ಇವತ್ತೇನ್ ಕೊಟ್ಟಿದ್ವಿ ಅದೇ 580 ಸಪೋರ್ಟ್ ಆಗುತ್ತೆ. ಒಂದ್ಸರಿ ಮಾರ್ಕೆಟ್ 570 ಇಂದ ಸ್ವಲ್ಪ ಮೇಲ್ ಹೋಗುತ್ತೆ, ಅಗೇನ್ ಅಲ್ಲಿಂದ ರಿಕವರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಟೈಮ್ 580 ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಮೇಜರ್ ಆಗಿ 520, 440 ವರೆಗೂ ಮಾರ್ಕೆಟ್ ಒನ್ ಮೋರ್ ಬಿಗ್ ಫಾಲ್ ಆಗುತ್ತೆ. 2 ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಆಲ್ರೆಡಿ ಹೇಳಿದೀನಿ. ನಾಳೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಲ್ಲ ನಿಫ್ಟಿ ಮಾರ್ಕೆಟ್ ಮೊಮೆಂಟಮ್ಗೆ. ಒಂದ್ಸರಿ 690 ಬ್ರೇಕ್ ಆಗ್ತಾ ಇದೆ ಅನ್ಕೊಳ್ಳಿ, ಮಾರ್ಕೆಟ್ ಶೂಟ್ ಅಪ್. ಒಂದ್ಸರಿ ಮಾರ್ಕೆಟ್ ಅಲ್ಲಿ 580 ಬ್ರೇಕ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಫುಲ್ ಡ್ರಾಪ್ ಆಗ. ಸೊ ಇದನ್ನ ಪ್ಲಾನಿಂಗ್ ಇಟ್ಕೊಳ್ಳಿ. ಓಕೆ, ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಬ್ಯಾಂಕ್ ನಿಫ್ಟಿ ಕಡೆ ಬರೋದಾದ್ರೆ, ಎಸ್, ಬ್ಯಾಂಕ್ ನಿಫ್ಟಿಗೂ ಕೆಲವೊಂದು ಲೆವೆಲ್ಸ್ ಅಂತ ಇದೆ. ನಾಳೆನೂ ಅಷ್ಟೇ ಪ್ರಿಯಾರಿಟಿ ನನ್ನ ಪ್ರಕಾರ ಬ್ಯಾಂಕ್ ನಿಫ್ಟಿಗೆ ಮ್ಯಾಕ್ಸಿಮಮ್ ಕೊಡಿ ನಿಫ್ಟಿಗಿಂತ. ನಿಫ್ಟಿ ಎಲ್ಲಿವರೆಗೂ 700 ಬ್ರೇಕ್ ಆಗೋದಿಲ್ವೋ, ಫಾರ್ ಎಕ್ಸಾಂಪಲ್ ನೋಡಿ 690 ಬ್ರೇಕ್ ಆಗಲ್ವೋ, ಅಲ್ಲಿವರೆಗೂ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲೇ ಪ್ರಿಯಾರಿಟಿ ಕೊಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಆಲ್ರೆಡಿ ನಾನು ಹೇಳಿದ್ದೆ, ಇಬ್ರು ನಿಮ್ಮ ಸ್ನೇಹಿತರು ರೇಸ್ ಅಲ್ಲಿ ಇದ್ದಾರೆ ಅನ್ಕೊಳ್ಳಿ, ದಿಸ್ ಆರ್ ಟಾರ್ಗೆಟ್ ಲೈನ್.
ನಿಮ್ಮ ಒಬ್ಬ ಫ್ರೆಂಡ್ ಬಂದು ಇಲ್ಲಿದ್ದಾರೆ, ಒಬ್ರು ಫ್ರೆಂಡ್ ಬಂದು ಇಲ್ಲಿದ್ದಾರೆ. ಇವ್ರೇನಂದ್ರೆ ಇಬ್ರು ಒಟ್ಟಿಗೆ ಇದನ್ನ ರೀಚ್ ಮಾಡ್ಬೇಕು ಅಂತ ಇದ್ದಾರೆ, ಕರೆಕ್ಟಾ? ಇಬ್ರು ಒಟ್ಟಿಗೆ ಇದನ್ನ ರೀಚ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಏನ್ ಮಾಡ್ಬೇಕು, ಒಂದು ನಿಮ್ಮ ಫ್ರೆಂಡ್ ಇವ್ರನ್ನ ಬಂದು ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಅರ್ಥ ಆಗ್ತಾ ಇದೆಯಾ? ಇಲ್ಲ ಅಂದ್ರೆ ಇವ್ರು ಇಲ್ಲಿ ವೆಯ್ಟ್ ಮಾಡ್ಬೇಕು, ಇವ್ರು ಅಲ್ಲಿಗೆ ಬರೋವರೆಗೂ. ಅಂದ್ರೆ ಇದು ಯಾರು, ಇದು ನಿಫ್ಟಿ ಅಂತ ಕರಿತೀವಿ, ಇದನ್ನ ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ. ಓಕೆ, ಈಗ ನಿಫ್ಟಿ ಟಾರ್ಗೆಟ್ ಹತ್ರ ಬಂದಿದೆ ಅಂದ್ರೆ ಆಲ್ ಟೈಮ್ ಹೈ ಹತ್ರ, ಬ್ಯಾಂಕ್ ನಿಫ್ಟಿ ಇನ್ನ ಬಂದಿಲ್ಲ. ಐದರ್ ನಿಫ್ಟಿ ಏನ್ ಮಾಡ್ಬೇಕು, ಸ್ವಲ್ಪ ಡ್ರಾಪ್ ಆಗಿ ಬ್ಯಾಂಕ್ ನಿಫ್ಟಿ ಜೊತೆಗೆ ಬರ್ಬೇಕು. ಇಲ್ಲ ಅಂದ್ರೆ ನಿಫ್ಟಿಯಲ್ಲಿ ಮೂಮೆಂಟಮ್ ಇರೋದಿಲ್ಲ, ಬ್ಯಾಂಕ್ ನಿಫ್ಟಿ ಅಲ್ಲಿವರೆಗೂ ಬರೋವರೆಗೂ ವೇಟ್ ಮಾಡ್ಬೇಕು. ಅದಾದ್ಮೇಲೆ ಎರಡು ಶೂಟ್ ಅಪ್ ಆಗುವಂತದ್ದು. ಹಾಗಾಗಿ ನಾಳೆ ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ ಬ್ಯಾಂಕ್ ನಿಫ್ಟಿನೇ ಜಾಸ್ತಿ ಫೋಕಸ್ ಮಾಡಿ, ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಪೊಟೆನ್ಶಿಯಲ್ ಇರುವಂತದ್ದು. ಇವತ್ತು ನೀವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ, ಎಸ್ ನಮ್ಮ ಒಂದು ಪಾಯಿಂಟ್ ಪ್ರಕಾರ 34,600 ನಾವು ಮೇಜರ್ ಸಪೋರ್ಟ್ ಅಂತ ಡಿಸ್ಕಸ್ ಮಾಡಿದ್ವಿ. ನಾಳೆನೂ ಅಷ್ಟೇ ಮಾರ್ಕೆಟ್ ಸಮ್ವೇರ್ 34,700 ಇಂದ 950 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನಾಳೆ 35,100 ಬರೋವರೆಗೂ ಯಾವ್ದೇ ರೀತಿಯ ಕಾಲ್ ಅಲ್ಲಿ ಅಗ್ರೆಸಿವ್ ಟ್ರೇಡ್ ಮಾಡಬೇಡಿ. ಒಂದ್ಸರಿ 35,100 ಇಂದ ಮೇಲೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಕ್ಲಿಯರ್ ಆಗಿದೆ ಅಂತ ಅರ್ಥ. ಸೊ ನಾಳೆ 35,350, 650, ಸಮ್ವೇರ್ 35,850 ವರೆಗೂ ಮಾರ್ಕೆಟ್ ಅಪ್ ಟ್ರೆಂಡ್ ನಾವು ನೋಡ್ತೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾವಾಗ 35,100 ಬ್ರೇಕ್ ಆದಾಗ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಒಂದ್ಸರಿ 35,100 ಬ್ರೇಕ್ ಆದ್ರೆ ಇಟ್ಸ್ ಬಿಗ್ ಮೂಮೆಂಟಮ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಾ ಇದೀನಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಏನಿದೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕಾಣಿಸ್ತಾ ಇದೆಯಾ? ಲಾಸ್ಟ್ 3 days ಅಂದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 35,700 ಇಂದ ಮಾರ್ಕೆಟ್ ಏನ್ ಫಾಲ್ ಆಗಿದೆ ಅದ್ರ ಒಂದೇ ದಿವಸ ರಿಕವರ್ ಆಗುತ್ತೆ ನಾಳೆ ಮಾರ್ಕೆಟ್ ಅಲ್ಲಿ. ಇನ್ ಕೇಸ್ 34,600 ಬ್ರೇಕ್ ಆಗಿಲ್ಲ ಅಂದ್ರೆ ರೆಡಿ ಆಗಿರಿ, ಮತ್ತೆ ನಾಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಬಿಗ್ ಮೂಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ. ಒಂದ್ಸರಿ ಮಾರ್ಕೆಟ್ 34,600 ಇಂದ ವೀಕ್ ಆಯ್ತು, ರಿಕವರ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಎಸ್ ಅಗೈನ್ ಮಾರ್ಕೆಟ್ ಅಲ್ಲಿ ಬಿಗ್ ಫಾಲ್ ಆಗುತ್ತೆ. 34,300, 33,900 ವರೆಗೂ ಮಾರ್ಕೆಟ್ ನ ಡೌನ್ ಸೈಡ್ ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್ ಇದು ನಿಮ್ಗೆ ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ ಅಂತ ಹೇಳ್ತಾ ಇದೀನಿ. ಎಸ್ ಮೇಜರ್ ಆಗಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಯಾರೆಲ್ಲ ಮಾರ್ಕೆಟ್ ಅಲ್ಲಿ ಇದ್ದೀರಾ, ಆಲ್ರೆಡಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ನಮ್ಮ ಒಂದು ವರ್ಕ್ಶಾಪ್ ಕಂಪ್ಲೀಟ್ ಮಾಡಿರೋರು, ನಿಮ್ಗೆ ಒಂದೇ ಒಂದು ಹಿಂಟ್ ಕೊಡ್ತಾ ಇದೀನಿ ನೋಡಿ. ನಾಳೆ ನಿಫ್ಟಿ ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ನಿಫ್ಟಿನ ನಾಳೆ 10 ಗಂಟೆವರೆಗೂ 9:30ವರೆಗೂ ವಾಚ್ ಮಾಡಿ. 9:30 ನೀವು ಬಂದಾಗ ಕ್ಯಾಂಡಲ್ ನೀವು ನೋಡಿದಾಗ ಅಥವಾ ರೀಡಿಂಗ್ ನೋಡಿದಾಗ ಓಪನ್ ಇಸ್ ಈಕ್ವಲ್ ಟು ಹೈ ಅಂತ ಸೇಮ್ ಇರಬೇಕು ನಾಳೆ ಮಾರ್ಕೆಟ್ ಅಲ್ಲಿ, ಆಯ್ತಾ? ಯಾವ್ದಾದ್ರು ಅಷ್ಟೇ ಓಪನ್ ಇಸ್ ಈಕ್ವಲ್ ಟು ಹೈ ಸೇಮ್ ಇರಬೇಕು, ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತದ್ದು. ಇನ್ ಕೇಸ್ ನಾಳೆ ಏನಾದ್ರು ಮಾರ್ಕೆಟ್ ಓಪನ್ ಇಸ್ ಈಕ್ವಲ್ ಟು ಹೈ ಸೇಮ್ ಇತ್ತು ಅನ್ಕೊಳ್ಳಿ, ಜಸ್ಟ್ ನಾಳೆ ಮಾರ್ಕೆಟ್ ಓಪನ್ ಆಗುತ್ತೆ 34,800 ಗೆ ಮಾರ್ಕೆಟ್ ಓಪನ್ ಆಯ್ತು ಅನ್ಕೊಳ್ಳಿ. ಮಾರ್ಕೆಟ್ ಇಲ್ಲೆಲ್ಲೋ ಟ್ರೇಡ್ ಆಗ್ತಾ ಇದೆ 34,750 ಹತ್ರ. ಮಾರ್ಕೆಟ್ ಓಪನ್ ಹೈ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಸಬ್ ಬ್ರೋಕರ್ ಯಾವ ತರ ಡಿಮ್ಯಾಟ್ ಅಕೌಂಟ್ ಇದೆ, ನಿಮ್ ಫ್ರೆಂಡ್ಸ್ ಅಥವಾ ನಿಮ್ಮ ಮನೇಲಿ ಯಾರನ್ನಾದ್ರೂ ಕೇಳಿ, ಇವತ್ತು ಓಪನ್ ಮತ್ತೆ ಹೈ ಸೇಮ್ ಇದೆಯಾ ಅಂತ ಮೊಬೈಲ್ ಅಲ್ಲಿ ನೀವು ನೋಡ್ಬೋದು. ಸೇಮ್ ಇದೆ ಅಂತ ಹೇಳಿದ್ರೆ ಯಾವ ನಂಬರ್ ಅಂತ ನೋಡ್ಕೊಳ್ಳಿ, ಆ ನಂಬರ್ ಇಂದ ಮುಂದಗಡೆ ಒಂದು ಕಾಲ್ ನ ಬೈ ಮಾಡ್ಕೊಂಡು ಬಿಟ್ಬಿಡಿ. ಸೊ ದಟ್ಸ್ ಅ ಪಾಯಿಂಟ್. ಆ ಮಾರ್ಕೆಟ್ ಬ್ರೇಕ್ ಆಗ್ತಾ ಇದ್ರೆ ನಾಳೆ 9:30 ಮಾರ್ಕೆಟ್ 10 o'clock 9:30 10 ವರೆಗೂ ಈ ಒಂದು ಆಬ್ಜೆಕ್ಟ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಈ ತರ ಪ್ಯಾಟರ್ನ್ ಅಲ್ಲಿ ಇತ್ತು ಅನ್ಕೊಳ್ಳಿ, ಮಾರ್ಕೆಟ್ ಓಪನ್ ಆಗಿ ಸೇಮ್ ಇತ್ತು ಅಂದ್ರೆ 10 ಗಂಟೆ ಮೇಲೆ ಯಾವಾಗಾದ್ರೂ ಬ್ರೇಕ್ ಆಗ್ಲಿ ನಾಳೆ ಬಿಗ್ ಮೂವ್ಮೆಂಟ್, ಅದೇ ಜಾಕ್ ಪಾಟ್ ಅಂತ ನಿಮ್ಗೆ ಅನಾಲಿಸಿಸ್ ಅಲ್ಲಿ ಗೊತ್ತಾಗುತ್ತೆ. ದಟ್ ಇಸ್ ಅ ಬಿಗ್ ಜಾಕ್ ಪಾಟ್. ನಾಳೆ ಮಾರ್ಕೆಟ್ ಅಲ್ಲಿ 35,600, 700 ಹೋಗುತ್ತೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದೆ ಅಲ್ಲಿ ನೀವು ನೋಡ್ಕೊಳ್ಳಿ, ಟೇಕ್ ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಇನ್ನು ಕೆಲವೊಂದು ಸ್ಟ್ರೈಕ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಾಳೆ ಬ್ಯಾಂಕ್ ನಿಫ್ಟಿ ಏನಾದ್ರು ಮಾರ್ಕೆಟ್ ಅಲ್ಲಿ ನೋಡಿ, ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಎಜುಕೇಶನಲ್ ಪರ್ಪಸ್. ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ಬೈ ಮಾಡಿ ಸೆಲ್ ಮಾಡಿ ಅಂದಾಗ ಜಸ್ಟ್ ನಾನು ಮಾಡ್ತಾ ಇರ್ತೀನಿ. ನಿಮ್ಗೆ ಅದು ಅರ್ಥ ಆದ್ರೆ ಮಾಡಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಮಾಡ್ಬೇಡಿ. ಲೈವ್ ಅಲ್ಲಿ ಸೆಷನ್ ಅಲ್ಲಿ ನನ್ನ ಜೊತೆ ಟೀಮ್ ಇರ್ತಾರೆ, ಅವ್ರು ಹೇಳ್ಕೊಡ್ತಾ ಇರ್ತೀನಿ. ಅವರು ಸ್ಟೂಡೆಂಟ್ಸ್ ಕಲಿತಾ ಇರ್ತಾರೆ, ಅವರು ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಟ್ಸ್ ಅಪ್ ಟು ದೆಮ್. ಓಕೆ, ಅವ್ರ ಚಾಯ್ಸ್ ಇರುತ್ತೆ, ರಿಸ್ಕ್ ತಗೋಬೇಕಾ ತಗೋಬಾರ್ದು ಅನ್ನೋದು ಅವರ ಪರ್ಸನಲ್. ನಾನ್ ಬರೀ ಇಲ್ಲಿ ಎಜುಕೇಟ್ ಮಾತ್ರ ಮಾಡಕ್ಕಾಗತ್ತೆ, ಲೆವೆಲ್ಸ್ ನ ಐಡೆಂಟಿಫೈ ಮಾಡ್ಕೊಡಕ್ಕಾಗತ್ತೆ. ಇವತ್ತು ಗುಡ್ ಪ್ರಾಫಿಟ್ ಬಂತು ಅಂತ ನಾಳೆ SL ಆಗ್ಬೋದು, ಕರೆಕ್ಟಾ? ಹಾಗಾಗಿ ನೀವು ನಿಮ್ಮ ಹಣಕ್ಕೆ ನೀವು ಜವಾಬ್ದಾರಿ ಆಗಿರೋದ್ರಿಂದ ನೀವು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ನಾಳೆ ಮಾರ್ನಿಂಗ್ 10 ಗಂಟೆ ಒಳಗಡೆ ಏನಾದ್ರು ಮಾರ್ಕೆಟ್ 35,100 ಹತ್ರ ಬಂತು ಅಂದ್ರೆ ಎಸ್ ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ 35,200 ಕಾಲ್ ನ 60 ರೂಪಾಯಿ ಮೇಲೆ ಬೈ ಮಾಡಕ್ಕೆ ಪ್ಲಾನ್ ಇಟ್ಕೊಳ್ಳಿ. ಯಾವಾಗ ಮಾರ್ಕೆಟ್ ಅಲ್ಲಿ ಬಂದು ಟಚ್ ಆದಾಗ, ಸಪೋಸ್ ಅಲ್ಲಿಂದ ಮಾರ್ಕೆಟ್ ಅಪ್ ಆಗ್ತಾ ಇದೆ ಅಂದ್ರೆ ಈ ಒಂದು ಸ್ಟ್ರೈಕ್ ಅಲ್ಲಿ ಗುಡ್ ಪ್ರಾಫಿಟ್ ಬರುತ್ತೆ. ಇಲ್ಲ ಅಂದ್ರೆ ಆ ಸ್ಟ್ರೈಕ್ ಬಂದಾಗ, ಆ ಪಾಯಿಂಟ್ ಬಂದಾಗ LTP ಅನ್ನೋದನ್ನ ಸೊ ನೀವು 35,000 ಪುಟ್ ವಾಚ್ ಲಿಸ್ಟ್ ಅಲ್ಲಿ ಹಾಕೊಳ್ಳಿ. 60 ಬ್ರೇಕ್ ಆದ್ರೆ ಅದನ್ನು ಟ್ರೇಡ್ ಮಾಡಿ. ಎರಡರಲ್ಲಿ ಯಾವ್ದು ಫಸ್ಟ್ 60 ಬ್ರೇಕ್ ಆಗುತ್ತೆ ಟ್ರೇಡ್ ಮಾಡಿ. 260 ಬರ್ತಾ ಇಲ್ಲ ಅಂದ್ರೆ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಸೊ ದಿಸ್ ಅ ಪಾಯಿಂಟ್. ಆಫ್ಟರ್ 2 PM ಅಲ್ಲಿ ಏನಾದ್ರು ಮಾರ್ಕೆಟ್ 35,100 ಹತ್ರ ಬಂತು ಅಂದ್ರೆ ನೀವೇನ್ ಮಾಡ್ಬೋದು, 35,300 ಕಾಲ್
35,000 ಪುಟ್ ನ ನೀವು ಬೈ ಮಾಡ್ಬಿಟ್ಟು ವೇಟ್ ಮಾಡಬಹುದು. ದಿಸ್ ಅ ಬಿಗ್ ಜಾಕ್ ಪಾಟ್. 20-30 ಅಂದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 750 rupees ಪರ್ ಲಾಟ್ ಗೆ ನೀವು ರಿಸ್ಕ್ ತಗೊಳ್ತೀರಾ. ಪರ್ ಲಾಟ್ 750 rupees ರಿಸ್ಕ್ ಅಂದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 80-150 rupees ಹೋದ್ರೆ ನಿಮ್ಮ ಕ್ಯಾಪಿಟಲ್ 4 times ಆಗುತ್ತೆ. ಎಸ್ ಫ್ರೆಂಡ್ಸ್, ಹಾಗಾದ್ರೆ ನಿಫ್ಟಿ ಲೆವೆಲ್ಸ್ ಕೊಟ್ಟಿದ್ದೀನಿ, ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆಪ್ಷನ್ ಎಕ್ಸ್ಪೈರಿ ಅನ್ನೋದು June 10th, ಆದ್ರೆ ಆಲ್ರೆಡಿ June 9th ಅಲ್ಲೇ ಮಾರ್ಕೆಟ್ ಎಕ್ಸ್ಪೈರಿ ಆಗೋಗಿದೆ ಅಂತ. ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ಇನ್ನು ಕೆಲವರಿಗೆ ಲೈವ್ ಅವರ್ಸ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಇವತ್ತು ನೋಡಿ ಒಬ್ರು ಹೈಯೆಸ್ಟ್ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ, ಆಲ್ಮೋಸ್ಟ್ 54, 46, 7 ಅಂತ. ಸೊ ಪುಟ್ಟನೆ ಮಾಡಿರುವಂತದ್ದು ಕರೆಕ್ಟ್ ಮಾರ್ನಿಂಗ್ ಕಾಲ್ ಅಲ್ಲಿ. ಸೊ ಹಾಗಾಗಿ ಯಾರೆಲ್ಲ ಬಿಗ್ ಪ್ರಾಫಿಟ್ ಮಾಡಬೇಕು ಅಥವಾ ನಿಮ್ಗೆ ಆಕ್ಷನ್ ಪ್ಲಾನ್ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಒಂದು ವಾಟ್ಸ್ಆಪ್ಗೆ ಒಂದು ಟೆಕ್ಸ್ಟ್ ಮಾಡಬಹುದು ಅಥವಾ ಟೆಲಿಗ್ರಾಮ್ ನ ಫಾಲೋ ಮಾಡಿ. ನಾಳೆನೂ ಸಹ ಲೈವ್ ಅಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಆಫ್ಟರ್ 12:30. ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಯಾವ್ದು ಜಾಕ್ ಪಾಟ್ ಸ್ಟ್ರೈಕ್ ಅಂತ ನಾಳೆ ವಿಡಿಯೋ ನೋಡೋದನ್ನ ಮಿಸ್ ಮಾಡಬೇಡಿ ಸೆಕೆಂಡ್ ಹಾಫ್ ಅಲ್ಲಿ. ಸೊ ಫ್ರೆಂಡ್ಸ್, ಹಾಗಾದ್ರೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಮಧ್ಯಾಹ್ನ 1 more ಜಾಕ್ ಪಾಟ್ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ.